ಸಾಕು. ಇಲ್ಲಿ ಹೇಳ್ತಾ ಇದೆ, ಯಾರು ಯಾರನ್ನ ನೆನಪು ಮಾಡ್ಕೊಂಡಿದ್ದಾರೆ? ಯಾರು ನೆನಪು ಮಾಡ್ಕೊಂಡಿದ್ದಾರೆ? ಆಕಾಶ ಭೂಮಿಯನ್ನ ಸೃಷ್ಟಿ ಮಾಡಿದ ಯೆಹೋವ ದೇವರು ಯಾರನ್ನ ನೆನಪು ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮನ್ನ ಅನ್ನೋಕ್ಕಿಂತ ನೀವು ಆ ವಚನ ಓದುವಾಗ ಹೇಳ್ಬೇಕು, ನನ್ನನ್ನ ದೇವರು ನೆನಪು ಮಾಡ್ಕೊಂಡಿದ್ದಾರೆ. ಪ್ರತಿಯೊಬ್ರು ಹೇಳಿ, ಯಾರನ್ನ? ಜೋರಾಗಿ ಹೇಳಿ. ನನ್ನನ್ನ ದೇವರು ಏನ್ ಮಾಡಿದ್ದಾರೆ? ನೆನಪು ಮಾಡ್ಕೊಂಡಿದ್ದಾರೆ. ಅವಾಗ ಕುಟುಂಬದಲ್ಲಿ ನಿಮ್ಮನ್ನ ದೇವರು ನೆನಪು ಮಾಡ್ಕೊಂಡಿರೋದ್ರಿಂದಲೇ ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಯಾರೆಲ್ಲ ರಕ್ಷಣೆನಲ್ಲಿ ಇಲ್ವೋ ಕುಟುಂಬದಲ್ಲಿ ಎಲ್ಲರನ್ನೂ ದೇವರ ರಕ್ಷಣೆ ಒಳಗಡೆ ತರ್ತಾರೆ. ಯಾವಾಗ ಅಂತ ಹೇಳಿದ್ರೆ, ಆತನ ನೆನಪಿಗೆ ಬರುವಂತೆ ನಮ್ಮ ದಾರಿ ಇರ್ಬೇಕು. ಆತನು ನಮ್ಮನ್ನ ನೆನಪು ಮಾಡ್ಬೇಕಂದ್ರೆ, ಇವಾಗ ನೀವು ಒಬ್ಬರನ್ನ ನೆನಪು ಮಾಡ್ತೀರಂದ್ರೆ ಯಾವಾಗ ನೆನಪು ಮಾಡ್ತೀರಾ? ನಿಮ್ಮ ಕಷ್ಟದಲ್ಲಿ ಒಬ್ಬರು ನಿಮಗೆ ಸಹಾಯ ಮಾಡೋವಾಗ ನೀವೇನ್ ಮಾಡ್ತೀರಾ? ಅವ್ರನ್ನ ನೆನಪು ಮಾಡ್ತೀರಾ. ನೀವು ಉನ್ನತ ಸ್ಥಿತಿಗೆ ಬಂದ್ರು ಏನ್ ಹೇಳ್ತೀರಾ? ಓ, ನಾನು ಅವತ್ತು ಕಷ್ಟದಲ್ಲಿದ್ದೆ, ಈ ಸಹೋದರ ಈ ಸಹೋದರಿ ನನ್ಗೆ ಏನ್ ಮಾಡಿದ್ರು? ಒಂದ್ ಸಹಾಯ ಮಾಡಿದ್ರು. ಆಗ ದೇವರು ನಮ್ಮನ್ನ ನೆನಪು ಮಾಡ್ಕೋಬೇಕು ಅಂತ ಹೇಳಿದ್ರೆ, ದೇವರ ಹೃದಯಕ್ಕೆ ಮೆಚ್ಚುಗೆಯಾದ ದಾರಿ, ದೇವರ ಹೃದಯಕ್ಕೆ ಮೆಚ್ಚುಗೆಯಾದ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇರಬೇಕು. ನೀವು ತಿಳ್ಕೊಬೇಡಿ, ದೇವರು ನನ್ನನ್ನು ನೋಡೋದಿಲ್ಲ, ಸಭೆಯವ್ರು ನೋಡೋದಿಲ್ಲ. ನಾವು ನೋಡ್ತೀವೋ ನೋಡೋದಿಲ್ವೋ ಅದು ಬೇಡ. ಯಾವ ಕಣ್ಗಳು ನಮ್ಮನ್ನ ನೋಡ್ತಾ ಇದೆ ಅಂತ ಹೇಳಿದ್ರೆ, ದೇವರ ಕಣ್ಗಳು ಪ್ರತಿದಿನ ಪ್ರತಿ ಕ್ಷಣ ನಮ್ಮನ್ನ ನೋಡ್ತಾನೆ ಇರುತ್ತೆ. ಒಂದು ಕಣ್ಗಳಲ್ಲ, ದೇವರು 7 ಕಣ್ಗಳು. ಒಂದು ಕಣ್ಗಳಿಗೆ ನಾವು ಮರೆಯಾಗೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ, ದೇವರ 7 ಕಣ್ಗಳು ಆ ಜೆರುಬ್ಬಾಬೆಲ್ ಕೈಯಲ್ಲಿರುವ ನೇತಾಡುವ ಹಗ್ಗವನ್ನ ದೇವರ ಕಣ್ಗಳು ಹೆಂಗ್ ನೋಡ್ತಾ ಇದೆ? 7 ಕಣ್ಗಳು ಸಂತೋಷದಿಂದ ನೋಡ್ತಾ ಇದೆಯಂತೆ. ಆಗ ಇವತ್ತು ದೇವರ ಕಣ್ಗಳು ನಮ್ಮನ್ನ ಸಂತೋಷದಿಂದ ನೋಡ್ತಾ ಇದೆಯಾ? ದೇವರ ಕಣ್ಗಳಿಗೆ ನಾವು ಸಂತೋಷ ಕೊಡುವವರಾಗಿದ್ದೇವಾ ಅಂತ ಹೇಳಿ ನಮ್ಮನ್ನೇ ನಾವು ನೆನಪು ಮಾಡಿ ನೋಡ್ಬೇಕು. ಅದು ಮಾತ್ರ ಅಲ್ಲ, ವಚನ ಹೇಳ್ತಾ ಇದೆ, ಯಾಕೆ ನಿಮ್ಮನ್ನ ದೇವರು ಆರಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಯಾಕೆ ದೇವರು ನಿಮ್ಮನ್ನ ನೆನಪು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಮಾಡೋದು ಇದು ಅಂತ್ಯಕಾಲ. ಅಂತ್ಯಕಾಲ ಅಂದ್ರೆ ಟಕ್ಕಂತ ನಾಳೆ ಮುಗಿದೋಗುತ್ತೆ ಅಂತ ಇಲ್ಲ. ನಮ್ಗೆ ಅನೇಕ ಹೋರಾಟಗಳಿದೆ, ಅನೇಕ ಜಗಳಗಳಿದೆ, ಅನೇಕ ಯುದ್ಧಗಳಿದೆ. ಎಲ್ಲಿದೆ ಅಂತ ಹೇಳಿದ್ರೆ, ನಾವೇನ್ ಮಾಡ್ತಾ ಇದೀವಿ? ಇನ್ನು ನಮ್ಮ ಕುಟುಂಬದಲ್ಲೇ ಜಗಳ ಮಾಡ್ತಾ ಇದೀವಿ, ನಮ್ಮ ಹೆಂಡತಿರ ಹತ್ರ ಜಗಳ ಮಾಡ್ತೀವಿ, ನಮ್ಮ ಗಂಡನ ಹತ್ರ ಜಗಳ ಮಾಡ್ತೀವಿ, ನಮ್ಮ ಮಕ್ಳ ಹತ್ರ ಜಗಳ ಮಾಡ್ತೀವಿ, ಅತ್ತೆ ಮಾವನ ಹತ್ರ ಜಗಳ ಮಾಡ್ತೀವಿ, ಅಕ್ಕಪಕ್ಕದ ಮನೆ ಹತ್ರ ಜಗಳ ನಮ್ಮ ಜಗಳ, ನಮ್ಮ ಹೋರಾಟ ಇದು ಅಲ್ಲ. ನಮ್ಮ ಜಗಳ, ನಮ್ಮ ಹೋರಾಟ ಎಲ್ಲಿದೆ ಅಂತ ಹೇಳಿದ್ರೆ, ಅಂಧಕಾರ ಲೋಕಾಧಿಪತಿಗಳೊಡನೆ ಇದೆ. ಆಗ ಅಂಧಕಾರ ಲೋಕಾಧಿಪತಿಗಳೊಡನೆ ನಾನು ಜಗಳ ಮಾಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ನಾನು ನನ್ನನ್ನ ಜಯಿಸಿದವಳಾಗಿರ್ಬೇಕು. ನನ್ನ ಸ್ವಭಾವಗಳನ್ನ ನಾನು ಜಯಿಸ್ಬೇಕು, ನನ್ನ ಮಾತುಗಳನ್ನ ನಾನು ಜಯಿಸ್ಬೇಕು, ನನ್ನ ಕಾರ್ಯಗಳನ್ನ ನನ್ನನ್ನೇ ನಾನು ಜಯಿಸಕ್ಕಾಗಿಲ್ಲ ಅಂತ ಹೇಳಿದ್ರೆ, ನಾನು ಅಂಧಕಾರ ಲೋಕಾಧಿಪತಿಗಳೊಡನೆ ಏನ್ ಮಾಡಕ್ ಆಗೋದಿಲ್ಲ, ಜಗಳ ಮಾಡಕ್ಕೆ ಆಗೋದಿಲ್ಲ. ಪ್ರತಿಯೊಂದು ಕಾರ್ಯ ರಾತ್ರಿ ನಾನು ಕೂರಿಸಿ ದೇವ್ರು ನನ್ಗೆ ಹೇಳ್ಕೊಡೋವಾಗ ನಿಜವಾಗ್ಲೂ ಹೇಳ್ತೀನಿ, ದೇವ್ರು ಎಷ್ಟು ನಮ್ಮ ಸಭೆನ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ, ನಾನು ಪ್ರತಿ ಬಾರಿ ಹೇಳ್ತೀನಿ, ಈ ಸಭೆ ಬಂದ್ಮೇಲೆ ನಾನು ಪಡ್ಕೊಂಡ ಆಶೀರ್ವಾದ ತುಂಬಾ, ಒಂದೆರಡು ಅಲ್ಲ, ನಿಜ ಹೇಳ್ತೀನಿ. ನಾನು ಪಡ್ಕೊಂಡ ಆಶೀರ್ವಾದ ತುಂಬಾ. ಏನೆಲ್ಲ ನನ್ನ ಹೃದಯ ಬಯಸ್ತೋ, ಎಷ್ಟು ವರ್ಷಗಳಿಂದ ನಾನು ಪಡ್ಕೊಳ್ತಾ ಇದ್ನೋ ಅಷ್ಟು ಆಶೀರ್ವಾದಗಳನ್ನ ನಾನು ಪಡ್ಕೊಂಡಿದ್ದೀನಿ. ಯಾಕೆಂದ್ರೆ ದೇವರ ಕಣ್ಗಳು ನೋಡ್ತಾನೆ ಇದೆ. ಆಗ ಯೋಚನೆ ಮಾಡಿ, ಇಲ್ಲಿ ಪ್ರಕಟಣೆ 17ನೇ ಅಧಿಕಾರ, ಅಲ್ಲಿ ಒಂದು ಯುದ್ಧದ ಬಗ್ಗೆ, ಒಂದು ಜಾರ ಸ್ತ್ರೀಯ ಬಗ್ಗೆ ಹೇಳಲ್ಪಡ್ತಾ ಇದೆ. ಆದ್ರೆ ಆ ಯುದ್ಧ ನಡೆಯುವಾಗ 17-14 ಶಬ್ದವಾಗಿ ಓದಿ. ಪ್ರಕಟಣೆ ರೆವಲೇಷನ್ 17:14. ಅವರು ಯಜ್ಞದ ಕುರಿಯಾದಾತನ ಮೇಲೆ ಯುದ್ಧ ಮಾಡುವರು, ಆದರೆ ಆತನು ಕರ್ತರ ಕರ್ತನು ರಾಜಾದಿರಾಜನು ಆಗಿರುವುದರಿಂದ ಅವರನ್ನು ಜಯಿಸುವನು. ಮತ್ತು ದೇವರು ಕರೆದವರು, ದೇವರಾದುಕೊಂಡವರು, ನಂಬಿಗಸ್ತರು ಆಗಿರುವ ಆತನ ಕಡೆಯವರು ಆ ಜಯದಲ್ಲಿ ಪಾಲುಗಾರರಾಗುವರು. ಇಲ್ಲಿ ಹೇಳ್ತಾ ಇದೆ, ಒಂದು ಯುದ್ಧ ಇದೆ, ದೇವರ ವಿರುದ್ಧವಾಗಿ ಯುದ್ಧ ನಡೆಯುತ್ತೆ. ಆದ್ರೆ ಯುದ್ಧದಲ್ಲಿ ಕರ್ತನೇ ಜಯಶಾಲಿ ಆಗ್ತಾರೆ. ಅವ್ರು ಯಾರಂತ ಹೇಳಿದ್ರೆ, ಕರ್ತಾದಿ ಕರ್ತ ದೇವಾದಿ ದೇವ. ಯಾರು? ಕರ್ತರ ಕರ್ತನು, ದೇವಾದಿ ದೇವನು, ರಾಜಾದಿ ರಾಜನು, ಏಕ ಚಕ್ರಾಧಿಪತಿ, ಎಲ್ಲವನ್ನ
ಹೇಳ್ತಾರೆ, ನಾನೊಂದು ಗುಂಪನ್ನ ಆಯ್ಕೆ ಮಾಡಿದ್ದೀನಿ, ನಾನೊಂದು ಕುಟುಂಬವನ್ನ ಆಯ್ಕೆ ಮಾಡಿದ್ದೀನಿ, ನಾನೊಂದು ಮನುಷ್ಯನನ್ನ ಆಯ್ಕೆ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅವರು ಯಾರಾಗಿರ್ತಾರಂದ್ರೆ ದೇವರು ಕರೆದವರು. ಮೊದಲನೇದಾಗಿ ಹೇಳ್ತಾ ಇದೆ, ಅವ್ರು ಯಾರಂತೆ? ದೇವರು ಕರೆದವರು. ಎರಡನೇ ಅವ್ರು ಯಾರಂದ್ರೆ ದೇವರು ಆಯ್ದುಕೊಂಡವರು. ಮೊದಲು ದೇವರು ಕರೆದವರು, ನೆಕ್ಸ್ಟ್ ದೇವರು ಸೆಲೆಕ್ಟ್ ಮಾಡಿರೋರು, ನೆಕ್ಸ್ಟ್ ದೇವರು ಅವ್ರನ್ನ ನಂಬಿಕಸ್ಥನಾಗಿ ಇಟ್ಟಿರೋರು. ಕರೆಕ್ಟಾ? ಮೂರಿದೆಯಾ? ಕರೆದವರು, ಆದುಕೊಂಡವರು, ನಂಬಿಕಸ್ಥರು. ಆಗ ಕರೆದವರು ಯಾರು ಅಂತ ಹೇಳಿದ್ರೆ ನಮ್ಮನ್ನ ಯೆಹೋವ ದೇವರು ಕರೆದಿದ್ದಾನೆ. ಯಾಕೆ ಅಂತ ಹೇಳಿದ್ರೆ ನಾನು ಅವರೊಡನೆ ಇರುವುದಕ್ಕೆ, ನಾನು ಅವರೊಡನೆ ಯುದ್ಧ ಮಾಡೋ ಜಾಗದಲ್ಲಿ ಇರೋದಕ್ಕೆ, ನಾನು ಅವರೊಡನೆ ಆಳ್ವಿಕೆ. ನಮಗೆ ಯುದ್ಧ ಮಾತ್ರ ಅಲ್ಲ, ನಮ್ಮ ಯುದ್ಧಗಳನ್ನ, ಈ ಲೋಕದ ಕಾರ್ಯಗಳನ್ನೆಲ್ಲ ಜಯಿಸ್ಕೊಂಡು ಹೋಗೋದಾದ್ರೆ ಆತನೊಂದಿಗೆ ಆಳ್ವಿಕೆನೂ ನಮಗಿದೆ. ಆಗ ಆಳ್ವಿಕೆನಲ್ಲಿ ನಾನು ಬರ್ಬೇಕು ಅಂತ ಹೇಳಿದ್ರೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನನ್ನನ್ನು ನಾನು ಜಯಿಸ್ಬೇಕು, ನನ್ನ ಕುಟುಂಬನ ನಾನು ಜಯಿಸ್ಬೇಕು, ನನ್ನ ಮಕ್ಕಳನ್ನ ನಾನು ಜಯಿಸ್ಬೇಕು. ನೀವು ತಿಳ್ಕೊಬೇಡಿ, ನೀವು ಮಾಡೋ ಕಾರ್ಯಗಳು ಯಾರು ನೋಡೋದಿಲ್ಲ ಅಂತ ಹೇಳಿ. ನಮ್ಮನ್ನ ಯಾರು ನೋಡ್ತಾರಂದ್ರೆ ಸಮುದಾಯ ನೋಡುತ್ತೆ, ನಮ್ಮ ಮಕ್ಕಳು ನೋಡ್ತಾರೆ, ನನ್ನ ಅಕ್ಕಪಕ್ಕದಲ್ಲಿರೋರು ನೋಡ್ತಾರೆ, ಎಲ್ಲ ನೋಡ್ತಾರೆ. ನೋಡುವಾಗ ದೇವರು ಆಯ್ದುಕೊಂಡ ಮಕ್ಕಳ ಗುಣಾದಿಸ್ಯ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಆವತ್ತು ಹಳೆ ಹೊಸ ಒಡಂಬಡಿಕೆನಲ್ಲಿ ಮೊದಲು ಅಂತ್ಯೋಕ್ಯದಲ್ಲಿ ಕ್ರೈಸ್ತರನ್ನ ನೋಡಿ, ಕ್ರೈಸ್ತರು ಅಂತ ಅವರೇ ಹೆಸರು ಇಟ್ಕೊಳ್ಳಿಲ್ಲ. ಇಂದು ನಾವು ಯಾರಾದ್ರೂ ಕೇಳಿದ್ರೆ ಹೇಳ್ತೀವಿ ನಾನು ಕ್ರೈಸ್ತ ಅಂತ. ನಾನು ಕ್ರೈಸ್ತ ಅಂತ ಹೇಳಿ ಅವ್ರು ತಿಳ್ಕೋಬಾರ್ದು. ನಮ್ಮ ನಡೆ, ನಮ್ಮ ಮಾತು, ನಮ್ಮ ಕಾರ್ಯನ ನೋಡಿ ಅವ್ರು ಹೇಳ್ಬೇಕು ಇವ್ರು ಕ್ರೈಸ್ತರು ಅಂತ. ಇಂಥ ಕಾರ್ಯಗಳೇ ಏನಿಲ್ಲ ಇಲ್ಲ. ಇಲ್ಲಿ ಹೇಳ್ತಾ ಇದೆ, ಮೊದಲು ಅಂತ್ಯೋಕ್ಯದಲ್ಲಿ ಆ ಪಟ್ಟಣದಲ್ಲಿರೋ ಜನರು ಶಿಷ್ಯರಿಗೆ ಏನ್ ಹೆಸರು ಕೊಟ್ರಂದ್ರೆ ಇವರು ಕ್ರೈಸ್ತರು. ಇವ್ರು ಯಾರಂತೆ? ಕ್ರೈಸ್ತರು. ಕ್ರೈಸ್ತರು ಅನ್ಸ್ಕೊಳ್ಳೋರು ನಾನ್ ಕ್ರೈಸ್ತನಂತ ಹೇಳೋದಲ್ಲ, ಕ್ರಿಸ್ತನು ನನ್ನೊಳಗಿರ್ಬೇಕು. ಕ್ರಿಸ್ತನು ನನ್ನೊಳಗಿದ್ರೆ ಮಾತ್ರನೇ ನಾನು ಕ್ರೈಸ್ತ. ಕ್ರಿಸ್ತನ್ ನಮ್ಮೊಳಗಿದ್ರೆ ಏನಾಗುತ್ತೆ? ನೀವೇ ಯೋಚನೆ ಮಾಡಿ. ಇವಾಗ ಯಾರಾದ್ರೂ ನಮ್ಮನ್ನ ಕಠಿಣವಾಗಿ ಮಾತಾಡೋದು, ಇಲ್ಲಾಂದ್ರೆ ನಮ್ಮನ್ನ ಹೀನವಾಗಿ ನೋಡೋದು ಕಾರ್ಯಗಳು ಬರುತ್ತೆ ಅಂತ ಇಟ್ಕೊಳ್ಳಿ. ಅವಾಗ ಅವ್ರ ವಿರುದ್ಧವಾಗಿ ನಾವ್ ಏನ್ ಹೇಳ್ತೀವಿ? ಒಬ್ರು ನಮ್ಮನ್ನ ತಗ್ಗಿದ ಮನೋಭಾವದಿಂದ ನೋಡ್ತಾರೆ ಅಂತ ತಿಳ್ಕೊಳ್ಳಿ. ಅವಾಗ ಅವ್ರಿಗೆ ನಾವು ನಮ್ಮ ಮನಸ್ಸಲ್ಲಿ ಏನ್ ಹೇಳ್ತೀವಿ? ಅವ್ರು ಯಾರು ನಮ್ಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ, ಒಂಥರ ಹೀನವಾಗಿ ನೋಡ್ತಾರೆ ಅಂದ್ರೆ ನಾವೇನ್ ಹೇಳ್ತೀವಿ? ಈಗ ನನ್ನ ಟೈಮ್ ಸರಿ ಇಲ್ಲ, ಆದ್ರೆ ನಾನು ಒಂದು ಟೈಮ್ ಬಂದ್ಬಿಟ್ರೆ ಆಗ ನಾನು ಯಾರು ಅನ್ನೋದನ್ನ ಏನ್ ಮಾಡ್ತೀನಿ? ತೋರಿಸ್ತೀನಿ. ಹೇಳ್ತೀವ? ಹೇಳಲ್ಲ. ಇದು ಮನುಷ್ಯರ ಸ್ವಭಾವ. ಆದ್ರೆ ನೀವು ಚೆನ್ನಾಗಿ ತಿಳ್ಕೊಳ್ಳಿ, ಯೇಸು ಸ್ವಾಮಿನ ಶಿಲುವೆ ಮೇಲೆ ಜಡಿತಾ ಇದ್ದಾರೆ, ಕೆನ್ನೆನಲ್ಲಿ ಒಬ್ಬ ಹೊಡಿತಾ ಇದ್ದಾನೆ. ತಕ್ಷಣ ಪರಲೋಕದಲ್ಲಿ ಏನ್ ನಡೀತಾ ಇದೆ ಅಂದ್ರೆ, ದೇವರ ಲೋಕದಲ್ಲಿ ಏನ್ ನಡೀತಾ ಇದೆ ಅಂದ್ರೆ, ನನ್ನ ಕುಮಾರನನ್ನ ಒಬ್ಬ ಹೊಡಿತಾ ಇದ್ದಾನೆ, ನನ್ನ ಕುಮಾರನನ್ನ ಒಬ್ಬ ಹಾಸ್ಯ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವ್ರನ್ನ ಏನಾದ್ರೂ ಮಾಡ್ಬೇಕು ಅಂತ ತಂದೆ ಹೇಳಕ್ ಮುಂಚೆನೆ ಕುಮಾರ ಇಲ್ಲಿ ಅವಮಾನನ ಸಹಿಸ್ಕೊಂಡ್ರು ಹೇಳ್ತಾ ಇದ್ದಾರೆ. ತಂದೆ ಅವ್ರು ಮಾಡೋದೇನು ಅನ್ನೋದು ಅವ್ರಿಗೇನಿಲ್ಲ, ಗೊತ್ತಿಲ್ಲ. ಆಗ ತಂದೆಯ ಹೃದಯ ಏನು? ತಂದೆ ಕುಮಾರ ಹೇಳಿರ್ಬೋದು, ಇವಾಗ ಏನೇನ್ ಮಾಡ್ತಿರೋ ಮಾಡ್ರು, ನಾನು ಈ ಶಿಲುಬೆನ ಜಯಿಸ್ ಬಂದ್ಮೇಲೆ ನಿಮ್ಗೆ ಏನ್ ಮಾಡ್ತೀನಿ ನೋಡು ಅಂತ ಹೇಳಿಲ್ಲ. ಯಾಕಂದ್ರೆ ಕ್ರೈಸ್ತರ ಹೃದಯ ಅಂತದಲ್ಲ. ಎಂತ ಕಠಿಣವಾದ ಜನಗಳನ್ನು ಕ್ಷಮಿಸೋ ಗುಣ ಯಾರಲ್ಲಿ ಬರ್ಬೇಕಂದ್ರೆ ಕ್ರೈಸ್ತರ ಎನಿಸಿಕೊಳ್ಳುವ ನಮಗ್ ಬರ್ಬೇಕು. ತಾಳ್ಮೆ ಅನ್ನೋದು ಬರ್ಬೇಕು. ಪ್ರತಿ ಬಾರಿ ದೇವರು ನಮ್ಗೆ ಹೇಳ್ಕೊಡೋದು ಏನು ಅಂತ ಹೇಳಿದ್ರೆ, ಮೊದಲು ನಾನು ನನ್ನ ಕುಟುಂಬನ ಪ್ರೀತಿ ಮಾಡಿಲ್ಲ ಅಂದ್ರೆ ನಾನು ಏನೇ ಸೇವೆ ಮಾಡಿದ್ರು ಅದು ವ್ಯರ್ಥ. ನಿಜ, ದೇವರು ಹೇಳ್ಕೊಟ್ಟಿರೋ ಪಾಠ ಇದು ನನಗೆ. ನಿಜವಾಗ್ಲೂ ಹೇಳ್ತೀನಿ. ಮೊದಲು ನಾನು ಯಾವ್ದನ್ನ ಕಟ್ಟಬೇಕು ಅಂತ ಹೇಳಿದ್ರೆ ನನ್ನ ಕುಟುಂಬನೇ ನಾನು ಕಟ್ಟಬೇಕು. ನಾನೊಂದ್ಸಲ ಡಾಕ್ಟ್ರಲ್ಲಿ ಹೋಗಿದ್ದೆ. ನನಗೆ ಕುಟುಂಬದಲ್ಲಿ ಅನೇಕ ಸಮಸ್ಯೆ ಇರುವಾಗ ನಾನು ಹೇಳಿದೆ, ನನಗೆ ಜೀವಿಸೋಕೆ ಇಷ್ಟ ಇಲ್ಲ, ನನಗೆ ಅನೇಕ ಸಮಸ್ಯೆಗಳಿದೆ, ನಾನು ಏನಾಗ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಆದರೆ ಒಂದು ಲೇಡಿ ಡಾಕ್ಟ್ರು, ಒಳ್ಳೆ ಡಾಕ್ಟ್ರು, ಅವರು ಅನ್ಯ ಜನ. ಆದರೆ ಅವ್ರು ನನಗೆ ಹೇಳ್ಕೊಟ್ಟಿದ್ದೇನು ಗೊತ್ತಾ? ನಿನಗೆ ಶರೀರದಲ್ಲಿ ಯಾವ ಸಮಸ್ಯೆನೂ ಇಲ್ಲ, ನಿನಗೆ ಸಮಸ್ಯೆ ಎಲ್ಲಿದೆ ಅಂದರೆ ನಿನ್ನ ಹೃದಯದಲ್ಲಿದೆ. ಯಾಕೆ ಅಂದರೆ ನೀನು ಮನಪೂರ್ವಕವಾಗಿ ನಿನ್ನ ಗಂಡನನ್ನ ಪ್ರೀತಿಸ್ತಾ ಇಲ್ಲ. ಅದು ನಿನ್ಗೇನಾಗ್ತಾ ಇದೆ? ಆ ಜೀವನ ನಿನಗೆ ವ್ಯರ್ಥ ಅನ್ನಿಸ್ತಾ ಇದೆ.
ಆಗ ನಮ್ಗೆ ಅನ್ಯ ಜನಗಳಲ್ಲಿ ಇಟ್ಟು ದೇವ್ರು ಏನ್ ಮಾಡ್ತಾರೆ, ಆ ಕಾರ್ಯ ನನಗೆ ಕೇಳೋಕ್ ಕಠಿಣವಾಗಿದ್ರು ನಾನು ಎಲ್ಲಿ ಬಂದು ಕೂತ್ಕೊಂಡೆ ಅಂದ್ರೆ ದೇವರ ಸಮ್ಮುಖದಲ್ಲಿ ಬಂದು ಕೂತ್ಕೊಂಡು ದೇವರಲ್ಲಿ ಕೇಳಿದೆ, ಅಪ್ಪ ನನ್ನಲ್ಲಿ ಯಾವ ಕಾರ್ಯ ಕಠಿಣವಾಗಿದೆ ಅದನ್ನ ನನ್ನಿಂದ ಬೇರ್ಪಡಿಸಿ. ಯಾಕೆ ಅಂತ ಹೇಳಿದ್ರೆ ಸತ್ಯವೇದ ಹೇಳ್ತಾ ಇದೆ, ನಮ್ಮನ್ನ ಎಲ್ಲಾ ಕಣ್ಗಳು ನೋಡೋಕೆ ಮುಂಚೆ ಮೊದಲು ದೇವರ ಕಣ್ಗಳು ನೋಡುತ್ತೆ. ಎರಡನೇದು ನಮ್ಮ ಜೀವಿತನ ಯಾರು ತುಂಬಾ ಸೂಕ್ಷ್ಮವಾಗಿ ನೋಡ್ತಾರೆ ಅಂದ್ರೆ ಸೈತಾನ ಗಮನಿಸ್ತಾನೆ ಇರ್ತಾನೆ. ಯಾರು ಗಮನಿಸ್ತಾನೆ ಇರ್ತಾರೆ? ನೀವೇ ನಿಮ್ ಹೃದಯದಲ್ಲಿ ಒಂದಾತ್ಮ ಮಾತಾಡುತ್ತಾ, ಎರಡಾತ್ಮ ಮಾತಾಡುತ್ತಾ? ಏನನ್ನುತ್ತೆ? ಇವಾಗ ಒಂದು ಕೆಟ್ಟ ಮಾತು ಮಾತಾಡ್ತೀರಾ ಅಂತ ತಿಳ್ಕೊಳ್ಳಿ, ಆಯ್ತಾ? ಒಂದೇನ್ ಅನ್ನುತ್ತೆ, ಹೇ ನೀ ಆಲಯಕ್ಕೆಲ್ಲ ಹೋಗ್ತೀಯಾ, ನೀ ಕೆಟ್ಟ ಮಾತು ಪರವಾಗಿಲ್ಲ ಮಾತಾಡು, ಅದೆಲ್ಲ ಏನಿಲ್ಲ, ದೇವ್ರ ಕ್ಷಮಿಸು. ಆದ್ರೆ ದೇವ್ರ ಆತ್ಮ ಹೇಳುತ್ತೆ, ಒಂದೇ ಟ್ಯಾಪಲ್ಲಿ ಒಂದೇ ಲೋಟದಲ್ಲಿ ಕಹಿ ನೀರು ಸಿಹಿ ನೀರು ಎರಡು ಬರುತ್ತಾ? ಒಂದೇ ಟ್ಯಾಪಲ್ಲಿ ಬರೋಕ್ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಆಗ ಒಂದೇ ಬಾಯಿಂದ ಸ್ತೋತ್ರನೂ ಬರುತ್ತೆ, ಕೆಟ್ಟ ಮಾತುಗಳು ಇದೇನ್ ಬರುತ್ತೆ? ಸೈತಾನ ಅಲ್ಲ, ಇಲ್ಲ, ಅದ್ ನಮ್ಮಲ್ಲಿರೋ ಏನ್ ಹೇಳೋದು, ಅದಕ್ಕೆ ಹೇಳಿದ್ದು ಮೊದಲೇ ಹೇಳಿದೆ ಯೆರೆಮೀಯಗೆ ದೇವ್ರು ಹೇಳ್ತಾರಲ್ಲ, ಒಣಂಗಾಕಳ ತುಳ್ಳ ಜನ, ತಗ್ಗಿಸ್ದೇ ಇರೋ ಜನ, ನಾನು ಏನೇ ಮಾಡಿದ್ರು ಕರೆಕ್ಟು, ನಾನು ಮಾಡೋದೆಲ್ಲ ಸರಿ ಅಲ್ಲ. ಮನುಷ್ಯನು ನಾನು ಮಾಡೋದು ಸರಿ ಅಂತ ಯಾವಾಗ ಹೇಳ್ತಾನೋ ಆವಾಗಲೇ ಅಲ್ಲಿ ಕ್ಲಾರಿಫೈ ಅವ್ನು ಮಾಡೋದೊಂದು ಸರಿ ಇಲ್ಲ. ಯಾವಾಗಪ್ಪ ನನಗೆ ಜ್ಞಾನ ಇಲ್ಲ, ನನಗೆ ಜ್ಞಾನ ಕೊಡು, ನನ್ನ ಕುಟುಂಬನ, ಯಾಕಂದ್ರೆ ಸತ್ಯವಾದ ಹೇಳ್ತಾ ಇದೆ, ಹೆಂಡತಿ ಬಂದ್ಬಿಟ್ಟು ನನ್ನ ತಮಿಳ್ ಬೈಬಲ್ ಎತ್ಕೊಂಡು ಬಂದಿಲ್ಲ, ಟಕ್ ಅಂತ ವಚನ ಎತ್ತೋಗ್ತೆ, ಆದ್ರೆ ಪೇತ್ರದಲ್ಲಿ ಇದೆ ಅದು ವಚನ ಹೇಳುತ್ತೆ, ನನ್ನ ಹೆಂಡತಿ ಯಾರು ಅಂತ ಹೇಳಿದ್ರೆ ಬಲಹೀನ ಪಾಂಡ, ಬಲವುಳ್ಳವರಲ್ಲ. ಸ್ತ್ರೀಯರು ಯಾರಂದ್ರೆ ಬಲಹೀನ ಉಳ್ಳವರು. ಅವ್ರು ಏನಂತ ಹೇಳಿದ್ರೆ, ನಿನ್ನ ಹೆಂಡತಿ ನಿನ್ ಜೊತೆ ಸೇರಿ ಅವರು ಪರಲೋಕಕ್ಕೆ ಬರ್ಬೇಕು ಅಂತ ದೇವ್ರು ಇಷ್ಟಪಡ್ತಾರೆ. ಅವ್ರನ್ನ ಪರಲೋಕಕ್ಕೆ ತರೋ ಕೆಲಸ ಯಾರ ಹತ್ರ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮ ಹತ್ರನೇ ಕೊಟ್ಟಿದ್ದಾರೆ, ಅವ್ರ ಹತ್ರ ಕೊಟ್ಟಿಲ್ಲ. ಅವ್ರನ್ನ ಏನಕ್ಕೆ ಕೊಟ್ರು ಅಂತ ಹೇಳಿದ್ರೆ, ನೀವು ಬಿದ್ರೆ ಎದ್ರೆ ರೋಗದಲ್ಲಿ ಬಿದ್ರೆ ನಿಮ್ಗೆ ಎತ್ತೋದು ಕ್ಲೀನ್ ಮಾಡೋದು ಎಲ್ಲ ಮಾಡೋದು ಯಾರಂದ್ರೆ ಈ ಪಾಂಡ, ಅವರೇ ಮಾಡೋದು ನಿಮ್ಗೆ. ಆವಾಗ ಅವ್ರು ಬಲಹೀನತೆ ಉಳ್ಳವರಾಗಿದ್ರು ನಿಮ್ಮಲ್ಲಿ ಅರ್ಧದಲ್ಲ ಅರ್ಧ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ ಜೊತೆ ಸೇರಿ ಅವ್ರು ಪರಲೋಕಕ್ಕೆ ಬರ್ಬೇಕು. ದೇವ್ರು ಅದನ್ನೇ ಇಟ್ಟಿದ್ದಾರೆ. ಎರಡನೇದು, ನೀವೆಲ್ಲ ಹೋಗಿ ಮಲಾಕಿಯ ಪುಸ್ತಕ 4ನೇ ಚಾಪ್ಟರ್ ಇದೆ ಅಂತೀನಿ, 4ನೇ ಚಾಪ್ಟರ್ ಒಂದೊಂದು ಲೈನ್ ಬೈ ಲೈನ್ ಓದಿ, ಅಲ್ಲಿ ಹೇಳ್ತಾ ಇದೆ ವಚನ, ನಿನ್ನ ಹೆಂಡತಿ ನನ್ನ ಬಲಿಪೀಠದಲ್ಲಿ ಬಂದು ಕಣ್ಣೀರ್ ಸುರಿಸ್ತಾ ಇದ್ದಾಳೆ. ಯಾವ ಹೆಂಡತಿ ಅಂದ್ರೆ ನಿನ್ನ ಯೌವನಸ್ಥ ಕಾಲದಲ್ಲಿ ನೀನು ಮದುವೆ ಮಾಡ್ದಾಗಿತ್ತಲ್ಲ, ಆ ಪ್ರೀತಿ ಸಾಯೋವರೆಗೂ ಇರ್ಬೇಕಂತೆ. ಎಲ್ಲಿವರೆಗೂ ಇರ್ಬೇಕು? 2 ತಿಂಗಳಿರೋದೇ ಕಷ್ಟ. ಎಷ್ಟು ತಿಂಗಳಿರೋದು ಕಷ್ಟ? ಚೆನ್ನಾಗಿ ತಿನ್ನೋಕೆ ತಂದಾಕಿದ್ರೆ ಗಂಡ, ಅಯ್ಯೋ ನನ್ನ ಗಂಡ ತರ ಯಾರು ಇಲ್ವೇ ಇಲ್ಲ. ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ನಾವು ನಗ್ತೀವಿ, ಆದ್ರೆ ದೇವ್ರ ಹೃದಯ ಎಷ್ಟು ಕಷ್ಟ, ದೇವ್ರ ಹೃದಯ ಎಷ್ಟು ನೊಂದ್ಕೊಂತ ಇದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ದೇವ್ರು ಒಂದು ಜೀವನನ ನಮ್ಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ ಅದು ನೆಕ್ಸ್ಟು, ಆದ್ರೆ ನನಗೆ ಅಂತ ಒಂದು ಕುಟುಂಬನ ನೇಮಿಸ್ಬಿಟ್ರೆ ನನ್ನ ಕುಟುಂಬ ಸಮೇತ ನಾಳೆ ದೇವರಲ್ಲಿ ಹೋಗಿ ನಾನು ನಿಲ್ಬೇಕು. ನನ್ನ ಹೆಂಡತಿನ ನಾನೇ ಮೇಲೆ ತರಬೇಕು, ನಾನೇ ಗೌರವ ಪಡಿಸ್ಬೇಕು. ನನ್ನ ಗಂಡನ ನಾನೇ ನನ್ನ ಗಂಡನ 4 ಜನರ ಹತ್ರ ಬಿಟ್ಕೊಟ್ರೆ, ನಾನೇ ನನ್ನ ಹೆಂಡತಿನ 4 ಜನರ ಮುಂದೆ ಬಿಟ್ಕೊಟ್ರೆ ಅದು ಆಶೀರ್ವಾದ ಖಂಡಿತ ಬರೋದೇ ಇಲ್ಲ. ನಾನು ನನ್ನ ಹೆಂಡತಿ ಜೊತೆ, ವಚನ ಹೇಳ್ತಾ ಇದೆ, ನಾನು ಹೇಳ್ತಾ ಇಲ್ಲ, ನಾನು ನನ್ನ ಸ್ವಂತವಾದ ಕಾರ್ಯ ಒಂದು ಹೇಳ್ತಾ ಇಲ್ಲ, ವಚನ ಹೇಳ್ತಾ ಇದೆ, ನಿಮ್ಮ ಹೆಂಡತಿ ಬಲಹೀನ ಪಾಂಡೆಯಾಗಿರೋದ್ರಿಂದ ನೀವೆಲ್ಲ ಬಂದ್ಬಿಟ್ಟು ಒಂದು ಉಪವಾಸ ನೀವು ಮಾಡ್ಬೇಕು ಅಂತ ಹೇಳಿದ್ರು ನಿಮ್ಮ ಹೆಂಡತಿ ಪರ್ಮಿಷನ್ ಕೊಟ್ರೇನೆ ನೀವು ಉಪವಾಸ ಮಾಡ್ಬೇಕು. ನೀವು ಒಂದು ಉಪವಾಸ ಮಾಡ್ಬೇಕಂದ್ರೆ ನಿಮ್ ಗಂಡ ಪರ್ಮಿಷನ್ ಕೊಟ್ರೇನೆ ನೀವು ಮಾಡ್ಬೇಕು. ದೇವ್ರ ಸತ್ಯವಾದ ಹೇಳ್ತಾ ಇದೆ, ಒಬ್ರನ್ನೊಬ್ರು ಮಾತಾಡಿ ಈ ಉಪವಾಸ ದಿನಗಳಲ್ಲಿ ನಾವು ಸಪ್ರೇಟ್ ಆಗಿ ಇರೋಣ ಅಂತ ಮಾತಾಡಿ ಸಪ್ರೇಟ್ ಆದ್ರೆ ಮಾತ್ರ ನೀವು ಸಪ್ರೇಟ್ ಆಗ್ಬೇಕು. ಅದನ್ನ ಬಿಟ್ರೆ ಬೇರೆ ಯಾವ ಕಾರಣಕ್ಕೂ ಗಂಡ ಹೆಂಡತಿ ಸಪ್ರೇಟೇ ಆಗ್ಬಾರ್ದು. ಇದು ವಚನದ ನೇಮನ ಹೆಂಗಿದೆ ಅಂತ ಹೇಳಿದ್ರೆ, ದೇವರು ಹೆಂಗೆ ಮೊದಲಿಂದನೋ ನೀವ್ ಹೆಂಗೆ ಮೊದಲಾಗಿತ್ತೀನೋ ಅದೇ ತರನೇ ನಿಮ್ ಕುಟುಂಬ. ಅವಾಗ ಇವತ್ತು ಕುಟುಂಬದ
ದೇವರು ನಿಮ್ಮನ್ನ ಆಶೀರ್ವಾದ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ನಿಮ್ಮ ಕುಟುಂಬದ ಸಮೇತ ದೇವರು ನಿಮ್ಮನ್ನ ಬಂದು ನಿಲ್ಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಆದ್ರೆ ಇಂದು ನಾನು ಎಲ್ಲಿ ನಿಂತಿದ್ದೀನಿ, ನೀವು ಬೇಕಾದ್ರೆ ಇಲ್ಲಿ ಹೇಳಿದ್ವಲ್ಲ, ಯಾರು ಇವರೆಲ್ಲ? ದೇವರು ಕರೆದವರು, ದೇವರು ಆಯ್ದುಕೊಂಡವರು, ದೇವರು ನಂಬಿಕಸ್ಥರೆಂದು ಕರೆದಿದ್ದು. ಯಾವ್ದು ಕರೆದಿದ್ದಾರೆ ಅಂದ್ರೆ ಯುದ್ಧಕ್ಕೆ ಕರೆದಿದ್ದಾರೆ. ಕೊನೆ ಕಾಲದಲ್ಲಿ ನಿಮ್ಗೊಂದು ಯುದ್ಧ ಇದೆ, ಆ ಯುದ್ಧಕ್ಕೆ ನಾನು ಸಿದ್ಧತೆ ಆಗ್ಬೇಕು. ಆ ಯುದ್ಧಕ್ಕೆ ನಾನು ಸಿದ್ಧತೆ ಆಗ್ಬೇಕಂದ್ರೆ ನನ್ನ ಕುಟುಂಬ ಸಮೇತ ಬಂದು ನಾನು ನಿಲ್ಬೇಕು. ನಮ್ಮ ಜೀವಿತಗಳನ್ನ ನಮ್ಮ ಮಕ್ಕಳು ಗಮನಿಸ್ತಾನೆ ಇರ್ತಾರೆ. ನಾವು ಯಾವಾಗ್ಲೂ ನಮ್ಮ ನೆನಪಲ್ಲಿ ಒಂದು ಇಡಬೇಕು ಅಂತ ಹೇಳಿದ್ರೆ, ನಮ್ಮ ಮಕ್ಕಳು ಒಂದು ಕೆಟ್ಟ ಮಾತೋ ಬೇಡದೇ ಇರೋ ಕಾರ್ಯನೋ ಮಾತಾಡ್ತಾರೆ ಅಂದ್ರೆ ಅವ್ರು ಆಚೆ ಕಲಿಯಲ್ಲ, ಕುಟುಂಬದಿಂದಲೇ ಕಲಿತಾರೆ. ನಾಳೆ ನನ್ನ ಸ್ವಭಾವ ನನ್ನ ಮಕ್ಕಳಿಗೆ ಬರಬಾರ್ದು. ನನ್ನ ಮಕ್ಕಳು ನಮ್ಮನ್ನ ಹೆಂಗ್ ನೋಡ್ಬೇಕು ಅಂತ ಹೇಳಿದ್ರೆ, ಪ್ರತಿ ಬಾರಿ ನಾನು ಹೇಳ್ತೀನಿ, ನಮ್ಮ ಮಕ್ಕಳಿಗೆ ನಾವು ಯಾರಾಗಿರ್ಬೇಕಂದ್ರೆ ನಾನೇ ಹೀರೋಯಿನ್ ಆಗಿರ್ಬೇಕು. ಯಾರಾಗಿರ್ಬೇಕು ನೀವೆಲ್ಲ ನಿಮ್ಮ ಮಕ್ಕಳಿಗೆ? ಅವ್ರು ಒಂದು ಪಿಕ್ಚರ್, ಮಕ್ಕಳೇನ ಚಿಕ್ಕ ಪಿಕ್ಚರ್ ನೋಡಿದ್ರೆ ನಮ್ಮ ಅಪ್ಪನೇ ಹೀರೋ ಅನ್ನೋ ಆ ಮನೋಭಾವ ಎಲ್ಲಿ ಬರ್ಬೇಕು? ನಿಮ್ಮ ಮಕ್ಕಳಲ್ಲಿ ಬರ್ಬೇಕು. ಯಾಕೆ ಅಂತ ಹೇಳಿದ್ರೆ, ಮಕ್ಕಳು ತುಂಬಾ ನಮಗೆ ಬೆಳೆಸೋಕೆನೆ ದೇವ್ರು ಕೊಟ್ಟಿದ್ದಾರೆ. ಅದನ್ನ ಒಳ್ಳೆ ದಾರಿನಲ್ಲಿ ತಗೊಂಡು ಹೋಗೋದು ಯಾರು ಅಂದ್ರೆ ತಂದೆ ತಾಯಿಗಳಾದ ನೀವೇ. ನಿಮ್ ಕುಟುಂಬನ ಇವತ್ತು ಹೆಂಗ್ ನಡೆಸ್ತಾ ಇದ್ದೀರಾ? ನಿಮ್ಮನ್ನೇ ನೀವು ಶೋಧನೆ ಮಾಡಿ ನೋಡಿ. ನಾನು ಯಾರು ತಪ್ಪು ಮಾಡೋದಿಲ್ಲ ಅಂತ ಹೇಳೋದಿಲ್ಲ, ಯಾರಿಗೂ ಕೋಪ ಬರೋದಿಲ್ಲ ಅಂತ ಹೇಳೋದಿಲ್ಲ. ಕೋಪ ಬರುತ್ತೆ, ಆದ್ರೆ ಎಲ್ಲಾನು ಬರುತ್ತೆ. ಅದಕ್ಕೆ ವಚನ ಹೇಳ್ತಾ ಇದೆ, ಕೋಪ ಬಂದ್ರೂ ನೀನೇನ್ ಮಾಡ್ಬೇಡ, ಟಕ್ಕಂತ ಮಾಡ್ಬಿಡ್ತೀರಲ್ಲ. ಇಲ್ಲಿ ಕೈ ಎತ್ತ ಮುಂಚೆ ಡಮಾಲ್ ಅಂತ ಎರಡೇಟು ಅಲ್ಲಿ ಬಿದ್ದೋಗಿರುತ್ತೆ. ಅರ್ಥ ಆಗುತ್ತಾ ನಿಮ್ಗೆ? ನಾವು ಪ್ರತಿ ಬಾರಿ ದೇವರ ಸಮ್ಮುಖದಲ್ಲಿ ದೇವರ ಕಣ್ಗಳು ನಮ್ಮನ್ನು ನೋಡ್ತಾನೆ ಇದೆ. ಯಾಕೆಂದ್ರೆ ರೋಮನ್ ಪುಸ್ತಕ 6ನೇ ಅಧಿಕಾರ ವಚನಗಳನ್ನ ಓದ್ಬೇಡಿ. 6ರಿಂದ 6ನೇ ಅಧಿಕಾರದ ಮೇಲೆ ಒಂದು ಹೆಡ್ಲೈನ್ಸ್ ಕೊಟ್ಟಿದೆ ನೋಡಿ. ಸತ್ತು ಜೀವಿತನಾಗಿ ಇದ್ದ ಕ್ರಿಸ್ತನಲ್ಲಿ ಐಕ್ಯವಾದವರು ಪಾಪದ ಪಾಲಿಗೆ ಸತ್ತು ಹೊಸ ನಡತೆಯುಳ್ಳವರಾಗುವರು ಎಂಬ ಬೋಧನೆ. ಯಾವ ಬೋಧನೆ ಅಂತ ಇದು? ಯಾವುದಕ್ಕೆ ಸಾಯ್ಬೇಕಂತೆ ನಾವು? ಪಾಪದ ಪಾಲಿಗೆ ಸತ್ತು ಕ್ರಿಸ್ತನ ಏನ್ ಹೇಳ್ತಾ ಇದೆ? ಕ್ರಿಸ್ತನಲ್ಲಿ ಐಕ್ಯ ಉಳ್ಳವರಾಗಿರೋದಕ್ಕೆ. ಅವಾಗ ನಾವು ಯಾವ್ದಕ್ಕೆ ಸಾಯ್ಬೇಕು? ನಾವು ಯಾವ್ದಕ್ಕೆ ಸಾಯ್ತಾ ಇದ್ದೀವಿ? ಬದುಕಿದೀನಿ ಅಂತ ಹೇಳಿ ನಾನು ಸತ್ತವನಾಗಿರೋದನ್ನ ನಾನೇ ಗ್ರಹಿಸ್ಲಿಲ್ಲ. ಯಾಕಂದ್ರೆ ನನಗೆ ಪ್ರಕಟಣೆನಲ್ಲೇ ನಾನು 7 ಸಭೆಗಳ ಕಾರ್ಯಗಳನ್ನ ಮಾತಾಡ್ಬೇಕು ಅಂತಾನೆ 7 ಸಭೆಗಳನ್ನ ನಾನು ತೆಗಿತಾನೆ ಇದ್ದೀನಿ. ಆತ್ಮ ಸ್ವರೂಪನ ವಾರ ಎಲ್ಲ ರೆಡಿ ಮಾಡಿದ್ರು ಅದು ನನಗೆ ತಳ್ಳಿ ಪಕ್ಕದಲ್ಲಿ ಇಟ್ಬಿಟ್ಟು ಯಾವ್ದಾದ್ರು ಒಂದು ಕಾರ್ಯನ ಬದಲಾವಣೆಗೆ ತಂದ್ಬಿಡ್ತಾರೆ. ನಿಜವಾಗ್ಲೂ ಹೇಳ್ತೀನಿ, ಇದ್ರಲ್ಲಿ ಹೇಳ್ತಾ ಇದೆ, ನಾವು ಯಾರ ಪಾಲಿಗೆ ಸಾಯ್ಬೇಕು ಅಂತ ಹೇಳಿದ್ರೆ ಪಾಪದ ಪಾಲಿಗೆ ನಾನು ಸತ್ತೋಗ್ಬೇಕು ಅಂತ. ಪಾಪದ ಪಾಲಿಗೆ ನಾನು ಸತ್ತು ಕ್ರಿಸ್ತನಿಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ? ಜೀವನ ಮಾಡಿ ಹೊಸ ಪಾಪದ ಪಾಲಿಗೆ ನಾನು ಸತ್ತೋದೆ. ನನ್ನ ಶರೀರದ ಆಸೆಗಳು ಸತ್ತೋಯ್ತು, ನನ್ನ ಶರೀರದ ಭಾವನೆಗಳು ಸತ್ತೋಯ್ತು. ನನ್ನ ಶರೀರದಲ್ಲಿ ನೀವು ತಿಳ್ಕೊಬೇಡಿ, ಇಂದು ಎಲ್ಲರಿಗೂ ಏನಾಗ್ಬಿಟ್ಟಿದೆ, ಹೋಗ್ ಸುವಾರ್ತೆ ಸಾರಿದ್ರೇನೆ ಜನಗಳ ರಕ್ಷಣೆ ಹೊಂದ್ಕೊಂತಾರೆ ಅಂತ ಸುವಾರ್ತೆ ಸಾರ್ಬೇಕು. ಆದ್ರೆ ಸತ್ಯವೇದ ಹೇಳ್ತಾ ಇದೆ, ಸುವಾರ್ತೆ ಸಾರೋಕೆ ಮುಂಚೆ ನಿಮ್ಮ ನಡತೆಗಳನ್ನ, ನಿಮ್ಮ ಜೀವಿತಗಳನ್ನ ಜನಗಳು ನೋಡ್ಬಿಟ್ರೇನೆ ರಕ್ಷಣೆ ಹೊಂದ್ಕೊಂಡ್ಬಿಡ್ತಾರೆ. ಹೊಂದ್ಕೊಳಲ್ವಾ? ನಮ್ಗೆಲ್ಲರಿಗೂ ಗೊತ್ತು. ಪೇತ್ರ ಒಂದು ಕೆಲಸಗಾರಿ ಹತ್ರ ಏನ್ ಹೇಳ್ತಾನೆ? ಯೇಸು ಸ್ವಾಮಿನ ಇಟ್ಕೊಂಡು ಹೋದ್ಮೇಲೆ ಗೊತ್ತಿಲ್ವಾ? ಇಲ್ಲಾಂದ್ರೆ ನಾನು ಬೈತಾ ಇದ್ದೀನಿ ಅಂತ ಎಲ್ಲ ಕೋಪದಲ್ಲಿದ್ದೀರ. ಅವ್ರು ಯಾರಂತಾನೆ? ಅದೇ ಕೆಲಸಗಾರಿ ಹೇಳ್ತಾ ಇದ್ದಾರೆ, ನಿನ್ನ ಮಾತು, ನಿನ್ನ ನುಡಿ ಎಲ್ಲ ಹೆಂಗಿದೆ? ಆತನ ಜೊತೆನೆ ಇದ್ದಂಗೆ. ಎಷ್ಟು ವರ್ಷ? 1 ವರ್ಷ 2 ಬರೀ 3.5 ವರ್ಷ ಅಷ್ಟೇ. 3.5 ವರ್ಷಕ್ಕೇನೆ ಪೇತ್ರನಲ್ಲಿ ಯೇಸು ಕ್ರಿಸ್ತನ ಗುಣ, ಯೇಸು ಕ್ರಿಸ್ತನ ಮಾತು, ಯೇಸು ಕ್ರಿಸ್ತನ ನುಡಿ ಯಾರು ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವನ್ ಬೇಕಾದ್ರೆ ನನ್ಗೆ ಯೇಸು ಕ್ರಿಸ್ತ ಗೊತ್ತಿಲ್ಲ ಅಂತ ಹೇಳ್ಬೇಕು. ಆದ್ರೆ ಲೋಕದ ಜನ ಹೇಳ್ತಾ ಇದ್ದಾರೆ, ಅಯ್ಯ ನಿನ್ನ ನುಡಿ, ನಿನ್ನ ನಡೆ, ನಿನ್ನ ಮಾತು ಎಲ್ಲ ಹೆಂಗಿದೆ ಅಂದ್ರೆ ಕ್ರಿಸ್ತನ್ ತರಾನೇ ಇದೆ. ಇನ್ನು ನಮ್ಮನ್ನ ನೋಡಿ ಹೇಳ್ತಾರ, ನಮ್ಮ ಜೀವನ, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಮಾತು ಕ್ರಿಸ್ತನ್ ತರ ಇದೆ ಅಂತ
ಅವ್ರಿಗೆಲ್ಲ ಅವ್ರ ಹೆಸರು ಕೊಟ್ಟರು. ಇವர்கள் ಕ್ರಿಸ್ತವர்கள், ಇವರು ಕ್ರೈಸ್ತರು. ಎಲ್ಲಿ? ಅಂತ್ಯೋಕ್ಯದಲ್ಲಿ ಶಿಷ್ಯರಿಗೆ. ನಮ್ಮನ್ನ ನೋಡಿ ಏನ್ ಹೇಳ್ತಾರೆ ಹೇಳಿ? ಇವ್ರು ಕ್ರೈಸ್ತರು ಅಂತ ಹೇಳ್ತಾರೆ. ಅಯ್ಯೋ, ಇದೆಲ್ಲ ಒಂದು ಕ್ರೈಸ್ತರು. ಕರೆಕ್ಟಾ? ಆ ಸ್ಥಿತಿನಲ್ಲ ಯೇಸು ಸ್ವಾಮಿ ಇಂದು ನಿಮ್ಮನ್ನು ಏನ್ ಮಾಡಿದ್ದಾರೆ ಅಂದ್ರೆ ಆಯ್ಕೆ ಮಾಡಿದ್ದಾರೆ, ಆರಿಸ್ಕೊಂಡಿದ್ದಾರೆ, ಅವ್ರು ತೆಗೆದಿದ್ದಾರೆ. ತಮ್ಮ ಕರ್ತಲ್ಲಿ ಏನ್ ಮಾಡ್ಬೇಕು ಅಂತ ಇದ್ದಾರೆ ಅಂದ್ರೆ ನಿಮ್ಮನ್ನ ಉಪಯೋಗ ಮಾಡ್ಬೇಕು ಅಂತ ಇಷ್ಟ ಪಡೋವಾಗ, ಉಪಯೋಗ ಮಾಡೋಕೆ ದೇವ್ರು ಎತ್ತೋವಾಗ್ಲೇನೆ ಏನ್ ಹೇಳ್ತೀವಿ? ಇರಿ, ಸ್ವಲ್ಪ ದಿವಸ ಇರ್ಲಿ, ಹಂಗೆ ಇನ್ನು ಸ್ವಲ್ಪ ದಿವಸ ಬಿಟ್ಟು ಉಪಯೋಗ ಮಾಡಿ. ಅಲ್ಲ, ಯೇಸು ಸ್ವಾಮಿ ತಮ್ಮ ಕರ್ತಲ್ಲಿ ನಮ್ಮನ್ನ ನೋಡೋದೇ ದೊಡ್ಡ ಕೃಪೆ. ಗೊತ್ತಾ? ನಮ್ಮನ್ನ ಆಯ್ಕೆ ಮಾಡೋಕೆ ನಮ್ಮಲ್ಲಿ ಯಾವ ಕ್ವಾಲಿಫಿಕೇಶನ್ ಇಲ್ಲ, ಯಾವ ಓದು ಇಲ್ಲ, ಯಾವ ಗಣವಂತನೂ ಅಲ್ಲ, ನಾನು ಯಾವ ಒಂದು ದೊಡ್ಡ ಶ್ರೀಮಂತನೂ ಅಲ್ಲ. ಏನಕ್ಕೂ ಬಾರದೆ ಇರೋ ನಮ್ಮನ್ನ ಕಸದಂತೆ ತುಳಿದಾಕಿದ ಈ ಲೋಕದಲ್ಲಿ ಯಾವ ಕಣ್ಗಳು ನಮ್ಮನ್ನ ನೋಡಿಲ್ಲ. ಒಂದೇ ಒಂದು ಕಣ್ಣು ನೋಡ್ತು, ಅದು ನನ್ನನ್ನ ಆರಿಸ್ಕೊಂತು, ಇವತ್ತು ತಂದು ನಿಲ್ಸಿದೆ. ನಿಮ್ಮನ್ನೆಲ್ಲ ದೇವರು ಕೂರಿಸಿದ್ದಾರೆ ಅಂತ ಹೇಳಿದ್ರೆ, ಯಾರು ನೋಡದೆ ಇರೋ ನಿಮ್ಮನ್ನ, ಯಾರು ಗಣನೆಗೆ ತರದೇ ಇರೋ ನಿಮ್ಮನ್ನ ನಿಮ್ಗೊಂದು ಘನತೆ ಕೊಟ್ಟು, ಒಂದು ಗೌರವ ಕೊಟ್ಟು, ಒಂದು ಕೆಲಸ ಕೊಟ್ಟು, ಒಂದು ಒಳ್ಳೆ ಸ್ಥಾನ ಕೊಟ್ಟು ದೇವರಿಂದ ಇಟ್ಟಿದ್ದಾರೆ ಅಂದ್ರೆ ಆ ಸ್ಥಾನಕ್ಕೆ ನಾನು ಯೋಗ್ಯತೆ ಉಳ್ಳವನಾಗಿದ್ದೀನ? ಇವಾಗ ನಾನು ಇಲ್ಲಿಂದ ಇಳಿದ ಮೇಲೆ ನನ್ನ ಮನ ಬಂದಂತೆ ನಿಮ್ಮನ್ನ ಕಿರ್ಚೋದು, ಕೆಟ್ಟ ಮಾತಲ್ಲಿ ಬೈಯೋದೆಲ್ಲ ಬೈದ್ಬಿಟ್ಟು ಮತ್ತೆ ನಾನು ಫುಲ್ಫಿಟ್ ಹತ್ತಿ ಸತ್ಯವೇದ ವಾಕ್ಯಗಳನ್ನ ಹೇಳಿದ್ರೆ ನಿಮಗ್ ನನ್ನ ಮುಖ ಹೆಂಗ್ ಕಾಣಿಸುತ್ತೆ? ಹೆಂಗ್ ಕಾಣಿಸುತ್ತೆ? ಇವಾಗ ಎಲ್ಲ ದೂರ ದೂರ ಕೂತ್ಕೊಂಡಿದ್ರೆ ಏನು ಮಾತಾಡಿಲ್ಲ. ಇದೇ ಪಕ್ಕದಲ್ಲಿ ಯಾರಾದ್ರೂ ಕೂತಿದ್ರೆ ಇಷ್ಟೊತ್ತು ಏನ್ ಕತೆ ಕೆಳಗಡೆ ಮಾತಾಡ್ತೀವಿ. ಇವಾಗ ನೋಡು, ಒಳ್ಳೆ ನಾನು ಹೇಳೋ ಯಾವ ಮಾತು ನಿಮ್ ಕಿವಿಗೆ ಹೋಗೋದಿಲ್ಲ. ಯಾಕೆಂದ್ರೆ ಆ ನಡತೆ ನನ್ನಲ್ಲೇ ಇಲ್ಲ. ಆ ನಡತೆ ನನ್ನಲ್ಲಿ ಇದ್ರೆ ನಾವ್ ಏನೇ ಹೇಳಿದ್ರು ಅದು ನಿಮ್ ಜೀವಿತದಲ್ಲಿ ಬರ್ಬೇಕು. ಯಾಕೆಂತ ಹೇಳಿದ್ರೆ ನಿಮ್ ಮನೆಗೆ ಹೋದ್ಮೇಲೆ ಅಪೊಸ್ತಲರ 3ನೇ ಅಧಿಕಾರ, ಅಪೊಸ್ತಲರ 3ನೇ ಅಧಿಕಾರದಲ್ಲಿ ಪೇತ್ರನು, ಯೋಹಾನು ಮಧ್ಯಾಹ್ನ 3 ಗಂಟೆಗೆ ದೇವಾಲಯಕ್ಕೆ ಬರ್ತಾರೆ. ದೇವಾಲಯಕ್ಕೆ ಬರೋವಾಗ ದೇವಾಲಯದ ಆಚೆ ಯಾರು ಕೂತಿರ್ತಾರೆ? ಒಂದು ಭಿಕ್ಷಕ ಕೂತಿರ್ತಾನೆ. ಅವ್ರು ಏನ್ ಹೇಳ್ತಾರೆ? ನಮ್ಮನ್ನೇ ಗಮನ ಇಟ್ಟು ನೋಡು ಅಂತ ಹೇಳ್ತಾರೆ. ಅವನ ಮನ್ಸಲ್ಲಿ ಅವ್ನು ಏನ್ ತಿಳ್ಕೊಂತಾನೆ? ಓ, ಇವ್ನು ಒಳ್ಳೆ ಸಾವುಕಾರ ತರ ಕಾಣಿಸುತ್ತೆ, ಬೆಳ್ಳಿ ಬಂಗಾರ ಏನಾದ್ರೂ ಸಿಗುತ್ತೆ ಅಂತ ಅವ್ರನ್ನೇ ದೃಷ್ಟಿಸಿ ನೋಡ್ತಾನೆ. ಅವನ್ ತನ್ನ ಹೃದಯದಲ್ಲಿ ನೆನ್ಸಿದ್ದನ್ನ ಪೇತ್ರ ಹೇಳ್ತಾನೆ, ಅಪ್ಪ, ಬೆಳ್ಳಿ ಬಂಗಾರ ಎಲ್ಲ ನನ್ನಲ್ಲಿ ಇಲ್ಲ, ನನ್ನಲ್ಲಿ ಇರೋದು ಒಂದೇ, ಯೇಸು ಕ್ರಿಸ್ತನ ನಾಮದಲ್ಲಿ ನೀನ್ ಎದ್ದು ನಡೆ. ಸರಿನಾ? ಹೇಳದ್ನ? ಹೇಳಿದ ತಕ್ಷಣ ಅವ್ರು ಎದ್ದು ನಡೆದಿಲ್ವಾ? ಅಲ್ಲಿ ವಚನ ಹೇಳ್ತಾ ಇದೆ, ಮೇಲೆ ಕೆಳಗಡೆ 2 ಸಲನೂ ಹೇಳ್ತಾ ಇದೆ. ಅವನು ಎದ್ದು ಜಂಪ್ ಮಾಡಿ ನಡೆದು ಜಂಪ್ ಮಾಡಿ ಹೋದ. ಇದನ್ನ ಯಾರು ನೋಡ್ತಾ ಇದ್ದಾರೆ? ಯಾರು ನೋಡ್ತಾ ಇದಾರೆ ಅವನ್ನ? ಅವ್ನು ಜಂಪ್ ಮಾಡಿ ಇವಾಗ ಅವ್ನು ಎಲ್ಲಿದ್ದಾನಂದ್ರೆ ಸಭೆಗೆ ಆಚೆ ಇದ್ದಾನೆ, ಸಭೆ ಒಳಗಡೆ ಇಲ್ಲ. ಸಭೆಗೆ ಆಚೆ ಅವ್ನು ಯಾರು ಅಂತ ಹೇಳಿದ್ರೆ ಹುಟ್ಟಿದಾಗ್ಲಿಂದ ಕುಂಟ. ಆಯ್ತಾ? ಅವಾಗ ಇವನು ಎಲ್ಲಿದ್ದಾನೆ ಅಂದ್ರೆ ಸಭೆಗೆ ಆಚೆ ಇದ್ದಾನೆ, ಒಳಗಡೆ ಬರೋಕ್ ಆಗಿಲ್ಲ. ಆದ್ರೆ ದೇವರ ಆಲಯದಲ್ಲಿ ಅವ್ನು ಬರೋಕ್ಕಾಗದೆ ಇರೋ ಒಂದು ದೊಡ್ಡ ಕಾರ್ಯನ ಪೇತ್ರನು, ಯೋಹಾನನು ಏನ್ ಮಾಡಿದ್ರು? ಅವನ್ನ ಒಳಗಡೆ ಇವಾಗ ಅವ್ನು ಜಂಪ್ ಮಾಡಿ ಎಷ್ಟು ವರ್ಷ ಹತ್ರ ಅಧಿಕಾರದಲ್ಲಿ ಹೇಳ್ತಾ ಇದೆ, ಸುಖ ಹೊಂದ್ಕೊಂಡ ಮನುಷ್ಯನ್ಗೆ 40 ವರ್ಷ ಹೇಳ್ತಾ ಇದೆ. ಇವಾಗ ಅವನ್ನ ಚಿಕ್ಕ ವಯಸ್ಸಿಂದ ತಂದೆ ತಾಯಿಗಳು ದಿನ ಏನ್ ಮಾಡ್ತಾರೆ? ತಗೊಂಡ್ ಬಂದು ಆಚೆ ಕೂರ್ಸ್ಬಿಟ್ಟು ಹೋಗ್ಬಿಡ್ತಾರೆ. ಏನ್ ಬೇಡೋಕೆ? ಭಿಕ್ಷೆ ಬೇಡ. ಸಾಯಂಕಾಲ ಬಂದು ಎಲ್ಲ ಕಲೆಕ್ಷನ್ ಮಾಡ್ಕೊಂಡು ಅವನ್ನ ತಗೊಂಡು ಒಂದು ದಿವಸನೂ ಅವನ ಸೌಖ್ಯತೆನ ಬಯಸಿಲ್ಲ. ನಾವು ಎಷ್ಟೋ ಈ ಲೋಕದ ಕಾರ್ಯಗಳಲ್ಲಿ ಕುಂಟ್ರಾಗಿದ್ವಿ, ಕುರುಡ್ರಾಗಿದ್ವಿ, ಮೂಗರಾಗಿದ್ವಿ, ಬೆಲೆ ಬಾಳ್ದೆ ಇರೋ ತರ ಇದ್ವಿ. ಆದ್ರೆ ದೇವನ್ ನಮ್ ಕಡೆ ಆದ್ ಬಂದ್ರು, ನಮ್ಮನ್ನ ಯಾವ ಆಲಯಕ್ಕೆ ನಾವು ಹೋಗೋಕ್ಕಾಗಿಲ್ವೋ ಆಲಯದ ಒಳಗಡೆ ತಂದು ಇವಾಗ ಹೇಳ್ತಾ ಇದ್ದಾರೆ, ನಾನ್ ನಿನ್ನನ್ನ ಆರಿಸ್ಕೊಂಡಿದ್ದೀನಿ, ನಾನು ನಿನ್ನನ್ನ ತೆಗೆದಿದ್ದೀನಿ, ನೀನ್ ನಂಬಿಕಸ್ಥನಾಗಿರು, ನನ್ನ ಕೆಲಸ ನೀನ್ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಅವರ ಯುದ್ಧದಲ್ಲಿ ನಾನು ಪಾಲ್ಗಾರನಾಗಿ ನಿಲ್ಬೇಕು. ಈಗ ಕುಂಟ ಜಂಪ್ ಮಾಡಿ ನಡೆದು ಬರೋದನ್ನ ಯಾರು ನೋಡ್ತಾ ಇದ್ದಾರೆ ಅಂದ್ರೆ ಜನಗಳು ಗಮನ ಇಟ್ಟು ನೋಡ್ತಾ ಇದ್ದಾರೆ. ಜನಗಳು ಮೊದಲು ಅವ್ನು ಯಾರು ಅನ್ನೋದನ್ನ ನೋಡೋಕ್ ಮುಂಚೆ ಅವ್ನು ಜಂಪ್ ಮಾಡೋದನ್ನ
ಅವ್ನು ನಡೆಯೋದನ್ನ ನೋಡ್ತಾ ಇದ್ದಾರೆ. ಅವಾಗ ಲೋಕ ನಮ್ಮಲ್ಲಿ ಕ್ರೈಸ್ತರ ಇಸ್ಕೊಂಡ್ಮೇಲೆ ಲೋಕದಲ್ಲಿ ಎಲ್ಲ ಜನ ನಮ್ಮಲ್ಲಿ ಏನ್ ನೋಡ್ತಾರೆ? ಏನ್ ನೋಡ್ತಾರೆ? ನೀವೆಲ್ಲ ನಿಮ್ ಹೃದಯದ ಮೇಲೆ ಕೈ ಇಕ್ಕಿ. ಇಕ್ಕಕ್ಕೆ ಭಯ ಬೀಳ್ತೀರಂದ್ರೆ ಅವಾಗ ಏನು ಕರೆಕ್ಟ್ ಇಲ್ಲ ಅಂತ ಅರ್ಥನಾ? ಇಕ್ಕಿ ಸರ್ ಎಲ್ಲಾನು ಇಕ್ಬಿಟ್ಟು ದೇವ್ರ ಹತ್ರ ಕೇಳಿ, ದೇವ್ರೇ ನೀವು ಬಯಸೋ ಗುಣ ನನ್ನಲ್ಲಿದೆಯಾ ಅಂತ ನಾನೇ ಶೋಧನೆ ಮಾಡೋಕೆ ಕೃಪೆ ಕೊಡಿ. ನೀವು ಬಯಸೋ ಗುಣ ನನ್ನಲ್ಲಿ ಉಂಟಾಗ್ಲಿಪ್ಪ. ಪ್ರತಿದಿನ ಕೇಳಿ, ಪ್ರತಿದಿನ ಕೇಳಿ, ಹೃದಯದ ಮೇಲೆ ಕೈ ಇಟ್ಟು ಕೇಳಿ, ಅಪ್ಪ ನೀನ್ ಬಯಸೋ ಗುಣ. ಯಾಕೆ ಅಂತ ಹೇಳಿದ್ರೆ ಈ ಕೊನೆಗಾಲದಲ್ಲಿ ಕುಟುಂಬದ ಸಮೇತ ಯಾಕೆ ನಿಮ್ಮನ್ನು ದೇವರು, ನೀವು ತಿಳ್ಕೊಬೇಡಿ ದೇವರು ಪಾಸ್ಟಮ್ಮ ಬಂದ್ಬಿಟ್ಟು ಯಾವಾಗಲೂ ಏನಾದರೂ ಬೈತಾ ಇರ್ತಾರೆ ಅಂತ ಹೇಳಿ. ನಿಮಗೆ ಆಶೀರ್ವಾದ ಉಳ್ಳ ಹೋದ ವಾರ ಅದಕ್ಕೆ ಈಚಿನ ವಾರ ಆಶೀರ್ವಾದ ಉಳ್ಳ ವಚನ ಕೊಟ್ವಾ ಕೊಟ್ಟಿಲ್ವಾ? ಎಷ್ಟು ಪಟ್ಟ ಆಶೀರ್ವಾದವರೆಗೂ ಹೋಗುತ್ತೆ. ಯುಗ ಯುಗಗಳಿಗೂ ನಿಮ್ಗೆ ಆಶೀರ್ವಾದ ಇದೆ. ಆ ಯುಗ ಯುಗಗಳ ಆಶೀರ್ವಾದನ ನಾನು ಪಡ್ಕೋಬೇಕು ಅಂತ ಹೇಳಿದ್ರೆ ಆ ಆಶೀರ್ವಾದಕ್ಕೆ ನಾನು ಅರ್ಹತೆ ಉಳ್ಳವಳಾಗಿ ಇರ್ಬೇಕಾ ಇರಬಾರ್ದ? ಆ ಕುಂಟನು ಜಂಪ್ ಮಾಡಿ ನಡೆದು ಹೋಗೋದನ್ನ ಪ್ರತಿ ಜನಗಳು ನೋಡ್ತಾ ಇದ್ದಾರೆ, ಪ್ರತಿ ಕಣ್ಗಳು ನಮ್ಮನ್ನು ನೋಡುತ್ತೆ. ನಾವು ಒಂದ್ ಕಡೆ ಕೆಲಸ ಮಾಡೋವಾಗ ಸರಿ, ನಾವು ಒಂದ್ ಕಡೆ ಹೋಗೋವಾಗ ಸರಿ, ನಮ್ಮ ಜೀವನ ಹೆಂಗಿರ್ಬೇಕಂದ್ರೆ ಸಭೆನಲ್ಲಿ ನಾನು ಹೆಂಗಿದ್ದೀನೋ ಹಂಗೆ. ನೀವೇನಾದ್ರೂ ಬೇಜಾರು ಮಾಡ್ಕೊಂಡ್ರೆ ನಾನು ಮೊದಲೇ ಸಾರಿ ಕೇಳ್ಬಿಡ್ತೀನಿ. ನಮ್ಮ ಪ್ರೇಯರಲ್ಲಿ ಯಾರಾದ್ರೂ ಪ್ರೇಯರ್ ಕೊಟ್ರೆ ನಾನು ತುಂಬಾ ಜನ ಪರ್ಟಿಕ್ಯುಲರ್ ಆಗಿ ಇವರು ಅಂತ ಹೇಳೋದಿಲ್ಲ, ಸುಮಾರು ಎಲ್ಲ ಬಾಯಿನಲ್ಲೂ ನಾನು ಕೇಳ್ಬಿಟ್ಟಿದ್ದೀನಿ. ಸಭೆಯಲ್ಲಿ ಒಂಥರ ನಾಟಕ, ಮನೆಯಲ್ಲಿ ಒಂಥರ ನಾಟಕ. ಯಾರು ಮಾಡಿರೋದೇಳಿ ಪ್ರಾರ್ಥನೆಗಳನ್ನ? ಇಲ್ಲಿ ಕೂತಿರೋ ನೀವು ಅಷ್ಟು ಜನನೂ ಮಾಡಿದ್ದೀರ. ಆಗ ನಿಮಗೆ ಗೊತ್ತಾಗುತ್ತೆ ಆ ಸ್ಥಾನದಲ್ಲಿ ನಾನು ಇನ್ನೂ ಇದ್ದೀನಿ ಅಂತ ಹೇಳಿ. ಇವತ್ತು ದೇವರು ನಮಗೆ ಟೈಮ್ ಕೊಡ್ತಾ ಇದ್ದಾರೆ. ಇವತ್ತು ನೀವು ಹಿಂತಿರುಗಿ ನೋಡಿ, ಲೋಕದಲ್ಲಿ ಇವತ್ತಿದ್ದು ನೆನ್ನೆ ನಾಳೆ ಇಲ್ಲ. ಈ ಕ್ಷಣ ಇರೋ ನಾನು ನಾಳೆ ಇರ್ತೀನಿ ಅನ್ನೋ ಗ್ಯಾರಂಟಿ ಇಲ್ಲ. ಆದರೆ ಇಂದು ದೇವರು ನನಗೆ ಒಂದು ಪರಿಶುದ್ಧತೆ ಮಾಡ್ಕೊಳ್ಳೋಕೆ ದೇವರು ನನಗೆ ಸಮಯ ಕೊಟ್ಟಿದ್ದಾರೆ. ನಮ್ಮನ್ನೇ ನಾವು ಶೋಧನೆ ಮಾಡೋಣ. ಇಲ್ಲಿ ಅದೇ 6ನೇ ರೋಮರ್ಗೆ ಬರೆದ ಪುಸ್ತಕದಲ್ಲಿ 6ನೇದ್ರಲ್ಲಿ ಇನ್ನೊಂದು ಹೆಡ್ಲೈನ್ಸ್ ಕೊಟ್ಟಿದೆ, ಓದಿ. ನಂಬಿದವರು ಪಾಪದ ದಾಸತ್ವದಿಂದ ಬಿಡುಗಡೆಯಾಗಿ ದೇವರಿಗೆ ದಾಸರಾಗುವರು. ಯಾವುದರಿಂದ ದಾಸತ್ವದಿಂದ ನೀವು ಬಿಡುಗಡೆ ಆಗ್ಬೇಕಂತೆ? ಪಾಪದ ಜೀವಿತಕ್ಕೆ ದಾಸರಾಗಿರೋದನ್ನ ಬಿಟ್ಟು ನೀವು ಯಾರಿಗೆ ದಾಸರಾಗ್ಬೇಕಂತೆ? ದೇವರಿಗೆ ದಾಸರಾಗ್ಬೇಕು ಅಂತ ಹೇಳಿದ್ರೆ ನಾನು ಯಾವ್ದನ್ನ ಬಿಡ್ಬೇಕು? ನಾವೇನ್ ಮಾಡ್ತೀವಿ, ನಾನು ಪಾಪನೂ ಬಿಡೋದಿಲ್ಲ, ಆದ್ರೆ ನಾನು ನಿಮ್ಗೆ ದಾಸ. ಹಾಡಾಡೋದೇನೋ ನಾನು ನಿಮ್ಗೆ ದಾಸ. ದೇವ್ರು ಹೇಳ್ತಾರೆ, ನೀವು ಇದೇ ರೋಮನ್ ಪುಸ್ತಕದಲ್ಲಿ 12ರಲ್ಲಿ ಓದ್ ನೋಡಿ, ಅದ್ರಲ್ಲಿ ತಮಿಳಲ್ಲಿ ಹಿಂಗೆ ಹೇಳುತ್ತೆ, ನೀ ಉಲಗತ್ತಕ್ಕೆ ಒತ್ತ ವೇಷೋ ದರಿಯಾಮೆ. ಕನ್ನಡದಲ್ಲಿ ಸ್ವಲ್ಪ ಹಂಗೆ ಟ್ರಾನ್ಸ್ಲೇಟ್ ಮಾಡ್ಬಿಡಿ. ನೀ ಉಲಗತ್ತಕ್ಕೆ ಒತ್ತ ವೇಷಂ ದರಿಯಾಮೆ. ಪ್ರಪಂಚಕ್ಕೆ ತಕ್ಕಂಗೆ ವೇಷ ಆಗ್ತೀರಿ. ಪ್ರಪಂಚಕ್ಕೆ ಯಾವುದಕ್ಕೆ? ಉಲಗತ್ತಕ್ಕೆ. ನನಗೆ ನಾನು ದೇವರಲ್ಲಿ ಹತ್ರ ಬರೋಕ್ ಮುಂಚೆ ಈ ವಚನ ಓದ್ಬೇಕಂದ್ರೆ ನನ್ಗೆ ಹಿಡಿಸ್ತಾನೆ ಇರಲಿಲ್ಲ. ಯಾವಾಗೆಲ್ಲ ನಾನು ತಪ್ಪು ಮಾಡ್ತೀನೋ ಆವಾಗೆಲ್ಲ ವಚನ ನನ್ನನ್ನು ಚುಚ್ತಾನೆ ಇರುತ್ತೆ ಟಕ್ಕಂತ. ನೀವು ಈ ಉಲಗತ್ತಕ್ಕೆ ಒತ್ತ ವೇಷ ದರಿಯಾಮಲ್. ಉಲಗತ್ತಕ್ಕಂದ್ರೆ ನಾವು ಲೋಕದೊಂದಿಗೆ ಐಕ್ಯತೆ ಉಳ್ಳವರಲ್ಲ, ಲೋಕಕ್ಕೂ ನನಗೂ ಸಂಬಂಧ ಇಲ್ಲ, ಲೋಕದ ಜನರಂತೆ ಜೀವಿಸಬೇಕಾದ ಅವಶ್ಯಕತೆ ನನ್ನಲ್ಲಿಲ್ಲ. ಲೋಕದವರಿಗೂ ನನಗೂ ತುಂಬಾ ವ್ಯತ್ಯಾಸ ಇದೆ. ಲೋಕದವ್ರ ತರನೇ ನಾನು ನಡಿಬೇಕು ಅನ್ನೋದಿಲ್ಲ. ಮೊದಲು ನಾನು ಪಾಪಕ್ಕೆ ಸತ್ತು ನನ್ನ ಕಾರ್ಯಗಳಿಗೆ, ಪಾಪ ಅಂದ್ರೆ ಒಂದಲ್ಲ, ಅವನು ಯಾವ ರೀತಿ 40 ವರ್ಷ ದೇವರ ಆಲಯಕ್ಕೆ ಬರ್ದೆ ಆಚೆ ಇದ್ನೋ ಅಂತ ಒಂದು ಹುಟ್ಟು ಕುಂಟನನ್ನ ದೇವರ ಆಲಯದೊಳಗೆ ತಂದ್ರು ಅಂತ ಹೇಳಿದ್ರೆ ಅದೇ ರೀತಿ ತಂದಿಲ್ಲ, ಅವನ ಜೀವಿತಾನೇ ಬದಲಾಯಿಸಿ ತಂದ್ರು. ಆಗ ನಮ್ಮ ಜೀವಿತ ಏನಾಗಿರ್ಬೇಕು ಅಂದ್ರೆ, ಕ್ರೈಸ್ತರಲ್ಲಿ ಬಂದ ತಕ್ಷಣ ಕ್ರೈಸ್ತರು ಬಯಸುವ, ಯೇಸು ಸ್ವಾಮಿ ಬಯಸುವ ಒಂದು ಜೀವನ ಇರ್ಬೇಕು. ಎಷ್ಟು ವರ್ಷ ಇನ್ನು ದೇವ್ರನ್ನ ನಾವು ನೋಯಿಸ್ತೀವಿ? ಒಂದ್ಸಲನಾದ್ರೂ ಯೋಚನೆ ಮಾಡಿ ನೋಡಿ. ನಾನು ಒಂದು ಕಾರ್ಯ ಮಾಡ್ತೀನಿ ಅಂದ್ರೆ ನಂದು ದೇವ್ರ ಹೃದಯ ನೋವಾಗುತ್ತಾ ಇಲ್ವಾ ಅಂತ ನಾನು ಒಂದು 2 ನಿಮಿಷ ಯೋಚನೆ ಮಾಡಿದ್ರೆ ನಾವು ದೇವ್ರ ಹೃದಯನ ನೋಯಿಸೋ ಕಾರ್ಯಗಳನ್ನ ನಾವು ಬಯಸೋದೇ ಇಲ್ಲ. ನೀವು ತಿಳ್ಕೊಂಡಿರೋ ಹಂಗೆ ಇಲ್ಲ. ದೇವ್ರ ವಿರುದ್ಧವಾಗಿ ನಾವು ನಡೆಯುವಾಗ ದೇವ್ರ ತಂದೆ ನಮ್ಮನ್ನು ಹೊಡಿಬೇಕು ಅಂತ ಇದ್ರೂ ಯೇಸು ಕ್ರಿಸ್ತನ್ ಹೇಳ್ತಾನೆ, ಸ್ವಾಮಿ ಇನ್ನೂ ಸ್ವಲ್ಪ ಕಾಲ ಕೊಡು, ಹೊಡಿಬೇಡ ಅಂತೆ.
ಆದ್ರೆ ಸೈತಾನನು ಯೇಸು ಸ್ವಾಮಿ ನೋಡಿ ಹೇಗ್ ನಗ್ತಾನೆ ಗೊತ್ತಾ? ನಿನ್ ಮಕ್ಕಳು ಅಂತ ಹೇಳ್ತೀಯ, ನೋಡಿ ಎಲ್ಲ ನನ್ನ ದಾರಿನಲ್ಲೇ ಇದ್ದಾರೆ. ನನಗೆ ಸುಮಾರು ತುಂಬಾ ವರ್ಷಗಳ ಮುಂಚೆ ಒಂದು ಕನಸಲ್ಲಿ ಏನ್ ಬಂತು ಅಂದ್ರೆ, ಸೈತಾನ ಮರದ ಮೇಲೆ ಕೂತಿದ್ದಾನೆ. ಸೈತಾನ ಎಲ್ಲಿ ಕೂತಿದ್ದಾನೆ? ಮರದ ಮೇಲೆ ಕೂತಿದ್ದಾನೆ. ನಾನು ಆ ದಾರಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಅವನ್ನ ನೋಡಿ ಮಾತಾಡ್ತಾ ಇದ್ದೀನಿ, ಏನು ಮಾಡಿದ್ರೆ ಸುಮ್ಮನೆ ಕೂತಿದ್ಯಲ್ಲ ಅಂತ ಹೇಳಿ. ಅವನ ಹತ್ರ ನನಗೆ ಅದು ಹಂಗೆ ನಡೆಯೋ ಥರನೇ ಇತ್ತು. ಆದ್ರೆ ಅವನು ಹೇಳ್ತಾನೆ, ನಾನು ವಿಶ್ರಾಂತಿನಲ್ಲಿ ಇದ್ದೀನಿ. ಯಾಕೆ ಅಂದ್ರೆ ನಿಮ್ ಜನಗಳೆಲ್ಲ ನನ್ನ ಕಾರ್ಯನ ಮಾಡಿ ಹೇಳಿ, ಶಬ್ದ ಬರೋದಿಲ್ಲ, ಸ್ತೋತ್ರ ಬರೋದಿಲ್ಲ, ಅದನ್ನು ಗೊತ್ತಿದ್ದೇ ಮಾತಾಡ್ತಾ ಇದ್ದೀನಿ. ಆಯ್ತಾ? ಯಾರು ಮಾಡ್ತಾ ಇದ್ದೀವಂತ ಆ ಕೆಲಸನ? ನಾವೇ ಮಾಡ್ತಾ ಇದ್ದೀವಿ. ನೀವೇ ಯೋಚನೆ ಮಾಡಿ. 8 ತಿಂಗಳು ಆಗ್ತಾ ಇದೆ, ಲೋಕದಲ್ಲಿ ಕಾರ್ಯಗಳು ಬದಲಾಗ್ತಾ ಇಲ್ಲ, ಲೋಕದಲ್ಲಿ ಪ್ರವಾಹ ನಿಂತಿಲ್ಲ. ಎಷ್ಟು ಕಣ್ಣೀರಿಂದ ಒಂದೊಂದು ದಿವಸನು ಕೀರ್ತನೆ 126ರಲ್ಲಿ ಹೇಳ್ತಾ ಇದೆ, ಕಣ್ಣೀರಿಂದ ನಾವು ಬಿತ್ತಬೇಕಂತೆ. ಸೆರೆಮನೆಯಲ್ಲಿರೋರ್ಗೋಸ್ಕರ ಕಣ್ಣೀರಿಂದ ನಾವೇನ್ ಮಾಡ್ಬೇಕಂತೆ? ಬಿತ್ತಬೇಕು, ಪ್ರಾರ್ಥನೆ ಮಾಡ್ಬೇಕಾದ್ರೆ ಕಣ್ಣೀರಿಂದ ನಾವೇ ನಡೀತಾ ಇದ್ದೀವಿ. ಇನ್ನೊಬ್ರಿಗೆ ಎಲ್ಲಿಂದ ನಾವು ಬಿತ್ತೋಕ್ ಸಾಧ್ಯ? ಇನ್ನೊಬ್ರಿಗೆ ಎಲ್ಲಿಂದ ನಾವು ಕ್ರೈಸ್ತನನ್ನ ಹೇಳೋಕ್ ಸಾಧ್ಯ? ನೀವು ನಿಮ್ಮ ಜೀವಿತದಲ್ಲಿ ಸುವಾರ್ತೆ ಸಾರ್ತಿರೋ ಸಾರಲ್ವೋ, ನೀವು ಸುವಾರ್ತೆ ಸಾರಿಲ್ಲ ಅಂದ್ರೂ ಸರಿ, ನಿಮ್ಮನ್ನ ನೋಡೋ ಅಷ್ಟು ಕಣ್ಗಳು ಹೇಳ್ಬೇಕು ಇವ್ರ ದೇವರ ಮಕ್ಕಳು. ಏನಂತ ಹೇಳ್ಬೇಕು? ನೀವು ಹೋಗಿ ಅವ್ರ ಹತ್ರ ಹೇಳ್ಬೇಡಿ ನಾನು ಕ್ರೈಸ್ತ ಅಂತ. ನಿಮ್ಮನ್ನ ನೋಡಿದ ತಕ್ಷಣನೇ ಹೇಳ್ಬೇಕು, ಇವ್ರು ಕ್ರೈಸ್ತರು. ಯೇಸು ಸ್ವಾಮಿನಲ್ಲಿರೋ ಅಷ್ಟು ಗುಣ ಇವರಲ್ಲಿದೆ. ಯೇಸು ಸ್ವಾಮಿನಲ್ಲಿರೋ ಕ್ಷಮಿಸೋ ಗುಣ ಇದೆ. ಯೇಸು ಸ್ವಾಮಿನಲ್ಲಿ ತಗ್ಗಿಸೋ ಗುಣ ಇವರಲ್ಲಿದೆ. ಯೇಸು ಸ್ವಾಮಿನಲ್ಲಿದ್ದ ಅದೇ ಪ್ರೀತಿ ಇವರಲ್ಲಿ ಇದೆ ಅಂತ ಹೇಳಿ ಯಾರು ನಿಮಗೆ ಸರ್ಟಿಫಿಕೇಟ್ ಕೊಡ್ಬೇಕಂದ್ರೆ ಲೋಕದ ಜನ ಕೊಡ್ಬೇಕು. ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಗೆ ನಮ್ಮ ಮನೆಯಲ್ಲೇ ಕೊಡ್ತಾ ಇಲ್ಲ ಸರ್ಟಿಫಿಕೇಟ್. ಯಾರು ಕೊಡ್ತಾ ಇಲ್ಲ? ಮನೆಯಲ್ಲೇ ಕೊಟ್ಟಿಲ್ಲ ಅಂದ್ರೆ ಆಚೆ ಕೊಡ್ತಾರ? ಮನೆಗೆ ನೀವು ಕೊಡ್ಬೇಕು ಫಸ್ಟು ಸರ್ಟಿಫಿಕೇಟ್. ನನ್ನ ಗಂಡನಿಗೆ ನಾನು ಕೊಡಬೇಕು, ನನ್ನ ಹೆಂಡತಿಗೆ ನನ್ನ ಗಂಡ ಕೊಡಬೇಕು ಅನ್ನೋ ಮನೋಭಾವ. ನನ್ನ ಮಕ್ಕಳು ಕೊಡಬೇಕು. ನಮ್ಮ ಮಕ್ಕಳು ಹೇಳ್ಬೇಕು, ನನಗೆ ನನ್ನ ತಂದೆ ತಾಯಿ ಅಂದರೆ ತುಂಬ ಇಷ್ಟ, ನಾನು ಅವ್ರನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ. ಅವ್ರು ತಿಳ್ಕೊಬಾರ್ದು, ಅಯ್ಯೋ ನಮ್ಮ ತಂದೆ ತಾಯಿ ಏನಕ್ಕಂತ ಸಾಯಂಕಾಲ ಮನೆಗೆ ಬರ್ತಾರೆ ಅಂತ ತಿಳ್ಕೊಬಾರ್ದು. ತಂದೆ ತಾಯಿಗಳು ತಿಳ್ಕೊಬಾರ್ದು, ಏನಕ್ಕಂತೂ ನನ್ನ ಮಕ್ಳು ಈ ಥರ ಇದ್ದಾರೆ, ಏನಕ್ಕೆ ಮನೆಗೆ ಬರ್ತಾರೆ ಅಂತ ತಿಳ್ಕೊಬಾರ್ದು. ಮನೆ ಸಾಯಂಕಾಲ ಸೇರೋವಾಗ ಹೆಂಗಿರ್ಬೇಕಂದ್ರೆ, ಯಾವಾಗ ಹೋಗಿ ನಾನು ನನ್ನ ಮಕ್ಕಳನ್ನ ನೋಡ್ಬೇಕು, ಯಾವಾಗ ಹೋಗಿ ನಾನು ನನ್ನ ಹೆಂಡತಿನ ನೋಡ್ಬೇಕು, ಯಾವಾಗ ಹೋಗಿ ನಾನು ನನ್ನ ಗಂಡನ್ನ ನೋಡ್ಬೇಕು ಅನ್ನೋ ಆ ಆಸೆ ಕುಟುಂಬದಲ್ಲಿ ನಮಗೆ ಬಂದ್ಬಿಡ್ತಂದ್ರೆ ಆ ಕುಟುಂಬ ಸಭೆಗೆ ಆಶೀರ್ವಾದವಾಗಿ ಮಾರ್ಪಡುತ್ತೆ. ಆ ಕುಟುಂಬ ಸಭೆಗೆ ಆಶೀರ್ವಾದವಾಗಿ ಮಾರ್ಪಟ್ರೆ ಅದು ದೇಶಕ್ಕೆ ಆಶೀರ್ವಾದವಾಗಿ ಮಾರ್ಪಡುತ್ತೆ. ಆಗ ದೇವರು ಕುಟುಂಬಗಳನ್ನ ಇಷ್ಟಪಡ್ತಾರೆ. ಕುಟುಂಬವಾಗಿ ದೇವರ ಸಮ್ಮುಖಕ್ಕೆ ಬರೋಣ. ಕುಟುಂಬವಾಗಿ ನಮ್ಮನ್ನ ನಾವು ತಗ್ಗಿಸಿ ದೇವರ ಕರದಲ್ಲಿ ಒಪ್ಪಿಸಿಕೊಡೋಣ. ನಾವು ಸಭೆಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಆಶೀರ್ವಾದ ಉಳ್ಳವರೆಂದು ಎಣಿಸಿ ನಮ್ಮನ್ನೇ ನಾವು ತಗ್ಗಿಸಿಕೊಡೋಣ. ದೇವರ ತಾನೇ ನಿಮ್ಮನ್ನು ಆಶೀರ್ವಾದ